ಗುರುಜಿ ಕಾಲರ್ ಇದ್ದಾರೆ, ಮಾತಾಡೋಣ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ಕಾರ ಸರ್. ಎಲ್ಲಿಂದ ಸರ್? ಊಟ ಆಯ್ತಾ ಸರ್? ಸರ್ ಟೀ ಆಯ್ತು ಸರ್, ನಿಮ್ದು ಆಯ್ತಾ ಸರ್? ಚೆನ್ನಾಗಿದ್ದೀರಾ ಸರ್? ನಾನು ತುಂಬ ಚೆನ್ನಾಗಿದ್ದೀನಿ ಸರ್. ನೀವು ಊಟ ಆಯ್ತಾ? ಆಯ್ತು ಸರ್. ಏನು ಊಟ ಮಧ್ಯಾಹ್ನ ಮಾಡಿದ್ರಿ? ಆಯ್ತು. ಸರ್ ನಾನು ನನ್ನ ಬಗ್ಗೆ ಕೇಳೋಕ್ಕೆ ಕಾಲ್ ಮಾಡಿದ್ದೆ. ಕೇಳಿ, ಇವಾಗ ಬೇರೆಯವ್ರ ಬಗ್ಗೆ ಕೇಳ್ತೀರಾ? ಇಲ್ಲ ಸರ್, ನಾನು ನಿಮ್ಮ ದೊಡ್ಡ ಫ್ಯಾನ್ ಸರ್. 2011 ಫೆಬ್ರವರಿಯಿಂದ. ಏನು ಸರ್ ಫ್ಯಾನ್ ಆಗೋಕ್ಕೆ ಏನು ಕಾರಣ? ಸರ್ ನೀವು ಹೇಳಿದ್ರು 2011 ಫೆಬ್ರವರಿಯಿಂದ ನೀವು ಕೊಟ್ಟಂತಹ ವರ್ಲ್ಡ್ ಕಪ್ ಪ್ರಿಡಿಕ್ಷನ್ಸ್ ಇರ್ಬೋದು ಅವಾಗ. ಅದಾದ್ಮೇಲೆ ನೀವು ಕೊಟ್ಟಂತ IPL ಪ್ರಿಡಿಕ್ಷನ್ಸ್ ಇರ್ಬೋದು, ಮತ್ತೆ ನೀವು ವರ್ಷ ಬಿಡುವಂತ ನಂಬರ್ಸ್ ಇರ್ಬೋದು, ಅದೆಲ್ಲದನ್ನ ನಾನು ತುಂಬಾ ಸೀರಿಯಸ್ ಆಗಿ ಫಾಲೋ ಮಾಡ್ತಾ ಇದ್ದೀನಿ ಸರ್. ಹಾಂ, ಓಕೆ, ಮಾಡ್ತಾ ಇದ್ದೀನಿ. ನನ್ನ ಜಾತಕ ಏನು ಅಷ್ಟಕ್ಕಷ್ಟೇ ಚೆನ್ನಾಗಿಲ್ಲ. ನಿಮ್ಮನ್ನು ನೋಡಿ ನಾನು ಸ್ವಲ್ಪ ಕಲ್ತಿದ್ದೀನಿ. ನನ್ನ ಜಾತಕ ಅಷ್ಟೇನು ಚೆನ್ನಾಗಿಲ್ಲ, ಬಟ್ ನಿಮ್ಮನ್ನು ಫಾಲೋ ಮಾಡಿ ನಾನು ಚೆನ್ನಾಗಿದ್ದೀನಿ. ಆ ಫೈಲ್ ಫಾಲೋ ಮಾಡೋ ಸಬ್ಜೆಕ್ಟ್ ತಂದು ಕೊಟ್ಟಿದ್ದೆ ನಾನಲ್ವಾ ಸರ್? ಹಾಂ ಸರ್, ಸಂಪತ್ತಾರೆ, ಸಾಧಕತಾರೆ, ಡೇಟು, ಓರೆಗಳು. ಅದೇ ಫಾಲೋ ಮಾಡ್ತಾರೆ ಸರ್. ಅದರಿಂದನೇ ನೀವು ಫಾಲೋ ಮಾಡಿ ಚೆನ್ನಾಗಿರುತ್ತೆ ಅಂತ ನಮ್ಮ ಆಫೀಸಲ್ಲಿ ಫೈಲ್ ಕೊಟ್ಟೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅದಲ್ವಾ? ಅದನ್ನೇ ನಿಮ್ಮ ಒಂದು ಜಾತಕನ ಫಾಲೋ ಮಾಡಿ ಸರ್. ನಾನು ಇರೋದು ತನಕ ಜಾತಕ ಅಷ್ಟಕ್ಕಷ್ಟೇ ಇದೆ. ನಿಮ್ಗೆ ಕೊಟ್ಟಿರೋಂಥ ಫೈಲು ಅದನ್ನು ಫಾಲೋ ಮಾಡ್ತೇವೆ. ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ ಕೊಡಿ. 3/4/1992. ಟೈಮಿಂಗ್ಸು? ಬೆಳಿಗ್ಗೆ 7 ಗಂಟೆ 40 ನಿಮಿಷ. 40 ನಿಮಿಷನಾ? ಹಾಂ, 7 ಗಂಟೆ 40 ನಿಮಿಷ ಬೆಳಿಗ್ಗೆ. ನಮ್ದು ಬಿಡಿ ಸರ್, ಅಲ್ಲ ಲಗ್ನಾಧಿಪತಿ 11ನೇ ಮನೆ ಇದೆ, ಬಟ್ 12ನೇ ಮನೆ 4 ಗ್ರಹ ಬರುತ್ತೆ. ಒಳ್ಳೇದಲ್ವಾ? ನಿಮ್ಮ ಅಪ್ಪ ಮನೆ ಕಟ್ಟಿಯವರಾ? ಇಲ್ಲ ಸರ್, ನಾವೇ ಕಟ್ಟಿದ್ದೀವಿ. ನೀವೇ ಕಟ್ಟಿದ್ದೀರಾ? ಹೌದು. ಮತ್ತು 12ನೇ ಮನೆ ಇದ್ದರೆ ಯೋಗ ಜಾಸ್ತಿ ಸರ್, ಗ್ರಹಗಳು. ಅದು ಹೇಳೋದು ಬೇರೆ, ಆಗೋದು ಬೇರೆ. ಒಳ್ಳೆ ಅಪ್ಪ ಇದ್ದಾರಾ? ಇದ್ದಾರೆ ಸರ್, ಇದ್ದಾರೆ, ಎಲ್ಲ ಇದ್ದಾರೆ. ಅದು ಮನೆ ಆಗುತ್ತಲ್ಲ, ಯಾಕೆ? ಮನೆ 12ನೇ ಆಗಿದೆ ಮನೆ. ಸರ್ already. ಮನೆ ಆಗುತ್ತೆ, ಚೆನ್ನಾಗಿರುತ್ತೆ. ಸರ್, 12ನೇ ಚೆನ್ನಾಗಿ ಮನೆ ಹೇಳಿದೆ ಶುಕ್ರ, 12ನೇ ಮನೆ ಶುಕ್ರ ಇದ್ದಾನೆ. ಅದನ್ನೇ ಜಾಸ್ತಿ ಲೈನ್ ಹೊಡಿದವ್ರು ಸಾಕು. ಯಾರು ನೀವು? ಎಲ್ಲ ಹೊಡೆದೆಲ್ಲ ಮುಗಿದಾಯ್ತು ಬಿಡಿ ಸರ್. ಅದೇ 12ನೇ, ಈ 3ನೇ ನಂಬರ್ ಇದೆಯಲ್ಲ, ಹಾಂ. ಒಳ್ಳೆ ಸೊಂಟ ಇದ್ದಂಗೆ ಇರುತ್ತೆ. ನಿಜ ಸರ್, 3ನೇ ನಂಬರ್ ನೋಡ್ರೆ ಒಳ್ಳೆ ತುಟಿ ಇದ್ದಂಗೆ ಇರುತ್ತೆ. ನೀವು ಹೇಳ್ತೀರಲ್ಲ ತುಟಿಗಿರುತ್ತೆ. ಅಂದರೆ ಭಾಳ ಮನುಷ್ಯನಿಗೆ ಆಸೆ ಬರೋಂಥ ಜಾಗಗಳಿದಾವಲ್ಲ, ಅದಕ್ಕೆಲ್ಲ ಹೋಲಿಕೆ ಆಗುತ್ತೆ ನಂಬರ್ 3. ಹೌದು ಸರ್, ನಿಜ. ಅರ್ಥ ಆಯ್ತಾ? ಅರ್ಥ ಆಯ್ತು ಸರ್, ಅರ್ಥ ಆಯ್ತು. ನಮ್ಮ ಸೊಂಟ ನೋಡಿ, ಯಾವಾಗಲೂ ಸೊಂಟ ನೋಡ್ತಾರೆ ಒಬ್ಬೊಬ್ಬರಲ್ವಾ? ಹೌದು, ನಿಜ. ತುಟಿ ನೋಡ್ತಾರಲ್ವಾ? ನಿಜ, ಆ ಸತ್ಯ. 3 ಅನ್ನೋದು ಬಂದು ತುಟಿ ನೋಡುತ್ತೆ. ಮತ್ತು ಉಬ್ಬು, ಯಾವಾಗಲೂ ಉಬ್ಬು 3 ಥರ ಇರುತ್ತೆ. ಏನೇಳಿ? ಹೌದು ಹೌದು. ತುಂಬ ಜಾಸ್ತಿ ಕೇರ್ತಾನ ಜಾಗಗಳು ಉಬ್ಬುತ್ತಾನೆ ಎಲ್ಲರೂ. ಹೌದು, ನಿಜ ನಿಜ ನಿಜ. ಹಾಗಾಗಿ ಈ ನಂಬರ್ 3 ಒಂದೊಂದು ನಂಬರ್ ಕೂಡ ಒಂದೊಂದು ಹೇಳುತ್ತೆ. ನಾನು ನಿಮ್ಮ 3 ಬಗ್ಗೆ ಹೇಳಿದೆ, ನಿಮ್ಮ ಬಗ್ಗೆ. ಹೌದು ಸರ್, ಹೌದು. ನಾನು ಅದನ್ನು ಕಂಪ್ಲೀಟಾಗಿ ಫಾಲೋ ಮಾಡ್ತಾ ಇದ್ದೀನಿ. ಏನು ಪ್ರಾಬ್ಲಮ್ ಏನಿಲ್ಲ ಸರ್ ಇವಾಗ. ತಮ್ಮ ಇಲ್ವಾ? ಇಲ್ಲ ಸರ್, ಇಲ್ಲ. ಅವಾಗೇ ಅವರು ತುಂಬ ಚಿಕ್ಕ ವಯಸ್ಸಲ್ಲಿ ಹೊರಟೋದ್ರು. ಅದನ್ನು ಹೇಳುತ್ತೆ, ತಮ್ಮ ಇಲ್ಲ ಅಂತ ಹೇಳುತ್ತೆ ನಿಮ್ಮ ಜಾಗ. ಹೌದು, 3ನೇ ಕೇತು ಬರುತ್ತಲ್ಲ. ಹೌದು, ನಿಜ. ಏನು ಅನ್ಸುತ್ತೆ ಸರ್, ಇಡೀ ವರ್ಲ್ಡಲ್ಲಿ ನಂತರ ಜ್ಯೋತಿಷ್ ಯಾರ ಕೈಲಿ ಹೇಳೋಕ್ಕಾಗಲ್ವಲ್ಲ? ಅದಕ್ಕೆ ಸರ್ ಹೇಳ್ತಾ ಇರೋದು ನಿಮ್ಮನ್ನು. ನಾನು 2011 ಫಾಲೋ ಮಾಡ್ತಾ ಇದ್ದೆ. ಯಾರು ನಾನು ಯಾವಾಗಲೂ ಹೇಳ್ತೀನಿ, ಯಾರೇ ಜ್ಯೋತಿಷ ಮಾತಾಡೋದು ಆರ್ಯವರ್ಧನ್ ದೇವ್ರಿಗೆ ಅರ್ಚನೆ ಮಾಡ್ದಂಗೆ ಅಂತ. ಏನೇಳಿ? ನಿಜ ನಿಜ, ಅದು ಖಂಡಿತ. ಯಾರೇ ಜ್ಯೋತಿಷ ಮಾತಾಡಿದ್ರು ನಿಮ್ಮ ರಾಜ್ಯ ಮಾತ್ರ ಅದು ಆರ್ಯವರ್ಧನ್ ದೇವ್ರಿಗೆ ಅರ್ಚನೆ ಮಾಡ್ದಂಗೆ ಅಂತ. ಹೌದು, ನೀವು ಹೇಳಿದ್ರು ಮುಗೀತು. ಅದೊಂಥರ ಕಡ್ಡಿ ತುಂಡಾಗೋ ಥರ. ನಾನು ಅವಾಗಿಂದ ಫಾಲೋ ಮಾಡ್ತಾ ಇದ್ದೀನಿ. ನಾನು ಒಬ್ಬನೇ ಎಲ್ಲಿ ಎಂಡ್ ಆಗಬಾರ್ದು ಅಂತ ಹೇಳ್ತಾ ಇರೋದು. ಏನೇಳಿ? ಹೌದು, ನೀವೊಬ್ರು ಎಲ್ಲಿ ಎಂಡ್ ಆಗಬಾರ್ದು ಅಂತ ಹೇಳ್ತಾ ಇದ್ರಿ. ಐ ಎಂಡ್ ಆದ್ರೆ ತುಂಬ ಲಕ್ ಅಂತ ಹೇಳ್ತಾ ಇದ್ರಿ. ಹೌದು ಹೌದು ಹೌದು. ನಾಳೆ ವಿಜಯದ ನೋಡ್ಬೇಕು ಯಾವ ಥರ ಆಗುತ್ತೆ ಅಂತ. ಐದು ಎಲ್ಲಿ ಎಂಡ್ ಆಗಬಾರ್ದು. IPL, BPL ನೋಡಿ, ಐಯಿಂದ ಸ್ಟಾರ್ಟ್ ಆಗುತ್ತೆ, ಎಲ್ಲೆಲ್ಲಿ ಎಂಡ್ ಆಗುತ್ತೆ. ಎರಡೂ ಪಾಸಿಟಿವ್ ಅಲ್ಲೇ, ನೆಗೆಟಿವ್ನು ಅಲ್ಲೇನೆ. ಹೌದು 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 ಹೌದು, ನಿಜ ಅಲ್ವಾ? ಹೌದು ಹೌದು. ತಿರುವಣ್ಣಾಮಲೈ ಐ ಎಂಡ್ ಆಗುತ್ತೆ, ತಿರುಪತಿನೂ ಐ ಎಂಡ್ ಆಗುತ್ತೆ. ಹೌದು, ಎಲ್ಲ ಫೇಮಸ್ ಟೆಂಪಲ್ ಅಲ್ವಾ? ಮಹೇಂದ್ರ ಸಿಂಗ್ ಧೋನಿಲೂ ಐ ಎಂಡ್ ಆಗುತ್ತೆ, ನರೇಂದ್ರ ಮೋದಿಲೂ ಆಗುತ್ತೆ, ಇಂದಿರಾ ಗಾಂಧಿಲೂ ಆಗುತ್ತೆ. ನಿಜ, ಖಂಡಿತ. ಅಂಬಾನಿಲೂ ಆಗುತ್ತೆ ಅಲ್ವಾ? ಅದಾನಿಲೂ ಆಗುತ್ತೆ. ಅಂಬಾನಿ, ಅದಾನಿ, ಇದೆಲ್ಲ ಸಖತ್ತಾಗಿ ಬಂದಿದೆ. ಇಂದಿರಾ ಗಾಂಧಿಲೂ ಆಗುತ್ತೆ, ಮಹಾತ್ಮ ಗಾಂಧಿಲೂ ಆಗುತ್ತೆ. ಗಾಂಧಿ ಫ್ಯಾಮಿಲಿ ಎಲ್ಲರಿಗೂ ಬರುತ್ತೆ. ಹೌದು ಹೌದು. ಅದಕ್ಕೆ ಗಾಂಧಿ ಸರ್ನೇಮ್ ಇರೋರೆಲ್ಲ ತುಂಬಾ ಚೆನ್ನಾಗಿ ಇರ್ತಾರೆ ನೋಡಿ. ನೀವು ಹೇಳ್ದಂಗೆ ಮೋದಿ, ಧೋನಿ. ಆದರೆ ಅವ್ರ ಹೆಸರಲ್ಲಿ ಗಾಂಧಿ ಅನ್ನೋ ಹೆಸರಲ್ಲಿ ಗಾನ್ ಅಂದರೆ ಬರುತ್ತೆ, ಹೊಡೆಯೋದು ಅಂತ. ಏನೆಲ್ಲ ಹೊಡೆದಾಕ್ತಾರೆ ಅವನ್ನೆಲ್ಲ ಫ್ಯಾಮಿಲಿ. ಅದು ಎಂಡ್ ಆಗೋದು ಬೇರೆ, ಹೊಡೆಯೋದು ಬೇರೆ. ಮತ್ತೆ ಏನು ಹೇಳಿ? ಹೌದು, ನಿಜ. ಮಸ್ಲೆಗೆ ಮೇವು ಹಾಕ್ಬಿಟ್ಟು ಅವ್ನು ವೀಡಿಯೋ ಮಾಡ್ತಾ ಇದ್ದ. ಎಲ್ಲ ದಿವಸ ನೋಡೋಕೆ ಚೆನ್ನಾಗಿತ್ತು, ಕೊನೆಗೆ ಒಂದು ದಿವಸ ಮಸ್ಲೆನೇ ತಿನ್ಕೊಬಿಟ್ರೆ ಕಷ್ಟ. ಏನು ಹೇಳಿ? ಕರೆಕ್ಟ್ ಸರ್, ಕರೆಕ್ಟಾಗಿ ಹಂಗೆ ಆಗುತ್ತೆ ಅಲ್ವಾ? ಹೌದು, ನಿಜ ನಿಜ, ಖಂಡಿತವಾಗ್ಲೂ. ನಿಮ್ಮ ಜಾತಕ ತುಂಬ ಲಕ್ಸುರಿ ಜಾತಕ ಸರ್. ಆದರೆ ನಿಮ್ಮ ಜಾತಕದಲ್ಲಿ ಏನಾಗುತ್ತೆ ಅಂದರೆ, ನಿಮ್ಗೆ ಜಾಸ್ತಿ ಅಫೇರ್ ಕಚ್ಕೊಂಡು ಹೋದರೆ ಸೂಪರ್ ಜಾತಕ.
ಏನು ಹೇಳಿ? ಅದೆಲ್ಲ ಏನಿಲ್ಲ ಸರ್, ಅದೆಲ್ಲ ಏನಿಲ್ಲ ಇವಾಗ. ನಾನು ಹೇಳೋದು ಇದು ಗೊತ್ತಿಲ್ಲ ಸರ್. ಹ್ಮ್ ಕಾರು ನೀವು ಹೋಗ್ತಿದ್ದ ಮರ ಬಿದ್ದರೆ ಕಾರನ್ನ ಮರ ಬೈತದೆ, ಮರ ಕರ ಬೈತದೆ ಗೊತ್ತಿಲ್ಲ. ಕಾರ್ ಓಡಿದ್ದಂಗೆ ಸತ್ತೋಯ್ತಾನೆ, ಹಂಗಾಗುತ್ತೆ ಮಳೆ ಬಂದಾಗ. ಏನು ಹೇಳಿ? ಹ್ಮ್ 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 ಹೌದು ಹೌದು ಏನೋ ನಿಮ್ಗೆ ಆಚಾರ ಕೇಳ್ತೀವಿ, ಯಾರಿಗೆ ಹೆಲ್ಪ್ ಮಾಡಕ್ಕೆ ಹೋಗ್ತೀರಾ, ಸಿಗಾಕೇ ಬಿಡ್ತೀರಾ? ಹೌದು 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 ಅದೆಲ್ಲ ಇತ್ತು ಸರ್, ಯಾರಿಗೆ ಈಗೆಲ್ಲ ಗೊತ್ತು? ಬಿಟ್ಬಿಟ್ಟೆ. ಹಾಂ ಈಗ ಹೇಳ್ದ 3ನೇ ಮನೆ ಕೇತು ಅಲ್ಲ, ಯಾವ ಫ್ರೆಂಡ್ಸು ಇಲ್ಲ ಏನೂ ಇಲ್ಲ. ನಾನಾಯ್ತು ಒಂದು ಕೆಲಸ ಆಯ್ತು, 10ನೇ ಮನೆ ಶನಿ ಇದೆ, ನನಗೆ ಕೆಲಸ ಚೆನ್ನಾಗಿದೆ. ಇಲ್ಲ, 5ನೇ ಮನೆ ಕುಜ ಗುರು ಮತ್ತೆ ಇದೆ. ಕುಜ ಗುರು ಚೆನ್ನಾಗಿದಾರ, ಅದು ಬೋದು. ಲಗ್ನಾಧಿಪತಿ ಗುರು ದೃಷ್ಟಿ ಇದೆಯಲ್ವಾ, ಹೌದು ಲಘು ಅವ್ನು ದೃಷ್ಟಿ ಇದೆ. ನಿಮ್ಮನ್ನ ಮತ್ತೆ ಇನ್ನೊಂದು ನೀವು ಕಾಪಾಡ್ತಾನೆ ಹೇಳಿದ್ರು ಮತ್ತೆ. 5ನೇ ಮನೆ ಗುರು, ನನ್ನ ಮಗು ಹುಟ್ಟಿದ ಮೇಲೆ ಅಂತೂ ಅದ್ಭುತ ಆಯ್ತು. ಮತ್ತೆ ಇನ್ನೊಂದು ಅದ್ಭುತ ಏನ್ ಮಾಡಿದೆ ಅಂದ್ರೆ, ನಾನು ನಿಮ್ಮನ್ನು ತುಂಬಾ ಫಾಲೋ ಮಾಡ್ತಾ ಇದ್ದಲ್ಲ, ಈಗ ನಿಮ್ಮ ನಾನು ಎಲ್ಲ ಎಪಿಸೋಡ್ ನೋಡಿದ್ದೀನಿ. ಈಗ ನಿಮ್ಮ ಮಗು ಹುಟ್ಟಿರೋದು ಕೂಡ 5ನೇ ತಾರೀಕು, ನಿಮ್ಮ ಮಗಳು ಹುಟ್ಟಿರೋದು ಕೂಡ ಹೌದು. ನಿಮ್ಮ ಮಗಳು ಕೊಂಡ್ಬಿಟ್ಟು 6 ಬರುತ್ತೆ. ನಾನು ಅದೇ ತರ ನನ್ನ ಮಗಳು ಅದೇ ತರ ಮಾಡಿದೆ. ಐ ಹೊಡಿಯೋದು ಚಪ್ಪಾಳೆನ. ಅದೇ ತರ ಮಾಡಿದೆ. ಮತ್ತೆ ನನಗೆ ಮಗು ಸೇಮ್ 5 and 6 ಕಾಂಬಿನೇಷನ್ ಕೊಟ್ಟೆ. ನನ್ನ ಮಗುದು ಕೂಡ ಲಗ್ನಾಧಿಪತಿ 11ನೇ ಮನೇಲಿ ಇಟ್ಟೆ ನಾನು. ಹ್ಞೂ ಮತ್ತೆ 9ನೇ ಮನೆ ಆಕ್ಟಿವೇಟ್ ಮಾಡ್ಕೊಂಡೆ. ಈಗ ನನಗೆ ಅದರಿಂದ ನಂದು ಬೆನಿಫಿಟ್ ಆಯ್ತು ನನಗೆ. ನಿಂದು ಲಗ್ನಾಧಿಪತಿ ಅನ್ನೋ ಅದಕ್ಕೆ ನೀವು ಮನೆ ಕಟ್ಟಿರೋದು. ಹೌದು ಸರ್, ಅದು ಅಲ್ಲ 11ನೇ ಮನೆ ಲಗ್ನಾಧಿಪತಿ ಒಂದು. ಮತ್ತೆ ನನ್ನ ಮಗುದು ಏನ್ ಮಾಡಿದೆ ನಾನು, 9ನೇ ಮನೆ ಸ್ಟ್ರಾಂಗ್ ಮಾಡ್ಕೊಂಡೆ. ಮತ್ತೆ ಅದ್ರ ದರ್ಶನ ಓಡೋಕೆ ಸ್ಟಾರ್ಟ್ ಮಾಡಿದೆ. ಅದರಿಂದ ನನಗೆ ತುಂಬಾ ಬೆನಿಫಿಟ್ ಆಯ್ತು. ಭಾಳ ಒಳ್ಳೆಯದು. ಇದೆಲ್ಲ ಸಾಧ್ಯ ಆಗಿದ್ದು ನಿಮ್ಮಿಂದಾನೆ. ಅದು ನಿಮಗೆ ನಾನು ತುಂಬಾ 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 ದೊಡ್ಡ ಥ್ಯಾಂಕ್ಸ್ ಅದು. ಇಲ್ಲ, ನಾನು ಮನೆಯಲ್ಲಿ ಜ್ಯೋತಿಷಿ ಹೇಳ್ಕೊಡ್ಬೇಕು, ಒಂದು ಐವೇಲ್ ದೊಡ್ಡ ಕಾಂಪ್ಲೆಕ್ಸ್ ಥರ ಮಾಡೋ ಆಸೆ ಇತ್ತು ನನಗೆ. ಕೊನೆಗೆ ಜನ ಹತ್ತರಿಂದ ನಾನು ನೋಡಿದ ಮೇಲೆ ಒಬ್ಬರು ಸರಿದ್ರು, ಒಬ್ರು ಸರಿಯಿಲ್ಲ, ಒಬ್ರು ಸರಿದ್ರು, ಒಬ್ರು ಸರಿ, ಇದು ಬೇಕಾ ಬೇಡ ಅಂತ ಸುಮ್ಮನಾದೆ ನಾನು. ಆಮೇಲೆ ಏನು ಹೇಳಿ? ಹೌದು. ನಂಗೆ ತುಂಬ ಆಸೆ ಇದು, ಒಂದು ಐವೇಲ್ ಒಂದು 2-3 ಎಕರೆ ಜಮೀನು ತಗೋಬಿಟ್ಟು ಒಂದು ದೊಡ್ಡದು ಒಂದು ಬಟ್ಟೆ ಅಂಗಡಿ, ಒಳ್ಳೆ ಸ್ಟೋನ್ ಅಂಗಡಿ, ಜ್ಯೋತಿಷ್ಯ, ಮಕ್ಳು ಆಟ ಆಡೋಕ್ಕೆ, ಆರಾಮಾಗಿ ವಾಸ್ತುಕ್ಕಿಟ್ಟು ಇದನ್ನೆಲ್ಲ ಮಾಡಿ ಒಂದು ಟೂರ್ ಥರ ಪ್ಯಾಕೇಜ್ ನಮ್ಮ ಆಫೀಸಿಗೆ ಬಂದು ಎಲ್ಲ ಸಂತೋಷವಾಗಿರಬೇಕು. ಏನು ಹೇಳಿ? ಹಂಗೆ ಕಾನ್ಸೆಪ್ಟ್ ಇತ್ತು. ಆದರೆ ನಾನು ಜನ ಸರಿಯಿಲ್ಲ ಅಂತ ಗೊತ್ತಾದ್ಮೇಲೆ ಸುಮ್ಮನೆ ಆಗ್ಬಿಟ್ಟೆ. ಸುಮ್ಮನೆ ಜನ ಡವ್ ಆಗ್ತಾರೆ, ಹೌದು, ಮೇಲೆ ಬಿಲ್ಡಪ್ ಕೊಡ್ತಾರೆ ಅಷ್ಟೇ ಸರ್. ಜನ ಸರಿಯಿಲ್ಲ ಅಂತ ಗೊತ್ತಾಯ್ತು, ಹಾಗಾಗಿ ನಾನು ಸುಮ್ಮನೆ ಬಿಟ್ಬಿಟ್ಟೆ. ನಿಜ. ಓಕೆ, ಇಂಡಿಯಾದಲ್ಲಿ ಐ ಬರುತ್ತೆ ನೋಡಿ ಅಲ್ವಾ? ಹೌದು ಸರ್, ದೇವ್ರು ನಿಮ್ಗೆ ಚೆನ್ನಾಗಿಟ್ಟಿರಲಿ, ಒಳ್ಳೇದಾಗುತ್ತೆ. ಯಾವ ಮಾರಿ ಯಾವ್ದಾದ್ರು ಸೆಕೆಂಡ್ ಇನ್ನಿಂಗ್ಸ್ ಓಡ್ಸೋಕೆ ಸ್ಟಾರ್ಟ್ ಗಿಟ್ ಮಾಡಿಗಿಡಿರ ಮೇಲೆ ಇಲ್ಲ ಸರ್, ಇಲ್ಲ ಸರ್, ಫಸ್ಟ್ ಇನ್ನಿಂಗ್ಸ್ ಎಲ್ಲ ಹಾಳಾಗ್ಬಿಡುತ್ತೆ ಆಮೇಲೆ. ಏನು ಹೇಳಿ? ನಿಜ ಹೇಳಿ, ನಿಜ. ಫಸ್ಟ್ ಇನ್ನಿಂಗ್ಸಲ್ಲಿ, ಸೆಕೆಂಡ್ ಇನ್ನಿಂಗ್ಸಲ್ಲಿ ರನ್ಔಟ್ ಆಗೋದು, ಗುಡ್ ಬಾಲ್ ಹಾಕೋದು, ನೋ ಬಾಲ್ ಹಾಕೋದು, ವೈಡ್ ಹಾಕೋದು, ಸ್ಟಂಪ್ ಬೋಲ್ಡ್ ಹಾಕೋದು, ಇಲ್ಲ ಬಿಗ್ ಹಿಟ್ ಹೊಡಿಯೋಕ್ಕೆ ಹೋದ್ರೆ ಅಣ್ಣ ಬೋಲ್ಡ್ ಆಗ್ಬಿಡ್ತೀಯ. ಬೋಲ್ಡ್ ಆಗ್ದಂಗೆ ರನ್ಔಟ್ ಆಗ್ದಂಗೆ ನೀಟಾಗಿ ನಿನ್ನ ಬ್ಯಾಟ್ ನೀನು ಆರಾಮಾಗಿ ಬ್ಯಾಟಿಂಗ್ ಆಡಿದ್ರೆ ನೀನು ಚೆನ್ನಾಗಿರ್ತೀಯ. ಒಳ್ಳೆದಾಗಲಿ.